ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಕಿನ್ನು, ಸ್ಕಿನ್ ಡಲ್ಲಾಗಿದೆ, ಪಿಂಪಲ್ ಮಾರ್ಕ್ಸು, ಅನ್ಈವನ್ ಸ್ಕಿನ್ ಟೋನು ಆಯಿತಾ, ಪ್ರತಿಯೊಂದಕ್ಕೂ ರಾಮಬಾಣ ಈ ಪೌಡ್ರು. ಇದರಲ್ಲಿ ವರ್ಲ್ಡ್ಸ್ ಬೆಸ್ಟ್ ಅಥವಾ ನಂಬರ್ 1 ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಈ ಪೌಡ್ರ್ ಒಂದು ರೆಡಿ ಮಾಡಿಟ್ಕೊಂಡ್ರೆ ಸಾಕು, ನಿಮ್ಗೆ ಎಷ್ಟು ವರ್ಷದಿಂದ ಬಂದು ಹೋಗಿಲ್ಲ, ನಾವು ಕಪ್ಪಗಿದ್ದೀವಿ, ಪಿಂಪಲ್ ಮಾರ್ಕ್ಸ್ ಹೋಗ್ತಾ ಇಲ್ಲ, ಅನ್ಈವನ್ ಸ್ಕಿನ್ ಟೋನ್ ಇದೆ, ಡಾರ್ಕ್ ಸ್ಕಿನ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಪ್ರತಿಯೊಂದಕ್ಕೂ ಆಲ್ ಇನ್ ಒನ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದೇ ನಂಬರ್ 1 ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಿಮ್ಗೇನಾದ್ರು ಪಿಗ್ಮೆಂಟೇಷನ್ ಇತ್ತು, ಪಿಂಪಲ್ಸ್ ಇತ್ತು, ಡಾರ್ಕ್ ಸ್ಕಿನ್, ನಮ್ಮದು ಅನ್ಈವನ್ ಸ್ಕಿನ್ ಟೋನು. ಡಾರ್ಕ್ ಸ್ಕಿನ್ ಅಂದರೆ ನಾನೇ ಎಕ್ಸಾಂಪಲ್ ಅದಕ್ಕೆ, ಯಾಕಂದರೆ ನನ್ನ ಸ್ಕಿನ್ ನೋಡ್ಕೊಂಬನ್ನಿ 2 ವರ್ಷಕ್ಕೆ ಮುಂಚೆ ಯೂಟ್ಯೂಬಲ್ಲೇ ಇದೆ ಆಯಿತಾ. ಅನ್ಈವನ್ ಸ್ಕಿನ್ ಟೋನು, ಡಲ್ಲಾಗಿದೆ ಫೇಸು, ಮತ್ತು ಅಲ್ಲಲ್ಲಿ ನಮಗೆ ಸಣ್ಣ ಸಣ್ಣ ಗುಳ್ಳೆಗಳಿದೆ, ಅಂದರೆ ಬಿಯೋರ್ ಗುಳ್ಳೆ ಅಂತ ಹೇಳ್ತೀವಿ, ಅಂದರೆ ಸ್ವೆಟ್ ಆದಾಗ ಬರುತ್ತೆ ಆಯಿತಾ. ಪಿಂಪಲ್ಸ್ ಬಂದು ಮಾರ್ಕ್ ಹೊಡೆದುಬಿಟ್ಟಿರುತ್ತೆ, ಅಂಥವ್ರಿಗೆ ಹೇಳಿ ಮಾಡಿಸಿದ್ದು. ಸೊ ಇದರಲ್ಲಿ ಏನೇನು ಪದಾರ್ಥಗಳಿದೆ ಅಂತ ನೀವು ಒಂದು ಸಲ ಕೇಳಿಬಿಟ್ರೆ ಎಸ್ ಹೇಮಾ ನೀ ಹೇಳಿದ್ದು ಕರೆಕ್ಟು ಅಂತ ಹೇಳ್ತೀರಾ. ಸೊ ಅದಕ್ಕೆ ಹೇಳಿದ್ದು ವರ್ಲ್ಡಲ್ಲೇ ನಂಬರ್ 1 ನಮ್ಮ ಆಯುರ್ವೇದಿಕ್ ಪೌಡ್ರು ಅಂತಲೇ ಹೇಳ್ಬೋದು. ಇದು ಹೋಮ್ ಮೇಡ್ ಆಯುರ್ವೇದಿಕ್ ಪೌಡ್ರ್. ಸೊ ಈ ಅದ್ಭುತವಾದ ಪೌಡರ್ನ ಯಾವ ರೀತಿ ಮಾಡೋದ್ರ ಜೊತೆಗೆ ಫಸ್ಟ್ ಟಾರ್ಗೆಟ್ ಇಸ್ ಪಿಗ್ಮೆಂಟೇಷನ್ ಹೋಯಿತು ಅಂದರೆ ನಿಮ್ಮ ಮುಖ ಬೇರೆ ಲೆವೆಲ್ಗೆ ಹೋಗುತ್ತೆ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. 6 ವರ್ಷದ ಪಿಗ್ಮೆಂಟೇಷನ್ 6 ದಿನದಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು. ಕಮ್ಯುನಿಟಿ ಪೋಸ್ಟಲ್ಲಿದೆ ನೋಡಿ, 1 ವರ್ಷಕ್ಕೆ ಮುಂಚೆ ಆಯಿತಾ. ಅದನ್ನು ಪೋಸ್ಟ್ ಮಾಡಿದ್ದೀನಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆಯಿತಾ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಸಬ್ಸ್ಕ್ರೈಬರ್ಗೆ. ಆಲೂಗೆಡ್ಡೆ ರಸ ಅಂದರೆ ಆಲೂ ಸ್ಟಾರ್ಚ್ ಮತ್ತು ಆಲಮ್ ಸ್ಫಟಿಕದ ಕಲ್ಲು, ಅದರಿಂದ ಪಿಗ್ಮೆಂಟೇಷನ್ ವಾಸಿ ಮಾಡಿದೆ ನಮ್ಮ ರೆಮಿಡೀಸ್. ಅದು ನನ್ನ ಪೋಸ್ಟಲ್ಲಿದೆ, ಕಮ್ಯುನಿಟಿ ಪೋಸ್ಟಲ್ಲಿ. ಸೊ ಇವೆಲ್ಲ ಪ್ರೂಫ್ ಇಟ್ಕೊಂಡೇ ನಾವು ಮಾಡೋದು. ಎಲ್ಲ ಬಿಡ್ರಿ, ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಏನು ಮಾಡಿದ್ರು ಜಾಸ್ತಿ ಕಮ್ಮಿ ಅಂತ ಹೇಳೋರಿಗೆ ಲೈವ್ ಎಕ್ಸಾಂಪಲ್ ನಮ್ಮ ನಾಗರತ್ನ ರಮೇಶ್ ಮ್ಯಾಮ್. ಅವರೇ ಏನಂತೀವಿ ರಿಸ್ಕ್ ತಗೊಂಡು 50% ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ. ಪುಷ್ಪಾ ಮ್ಯಾಮ್ ಅಂತ ತುಮಕೂರವರು ಟೀಚರು, ಅವ್ರಿಗೂ ಅಷ್ಟೇ ಆಯಿತಾ. ಸೊ ಎಲ್ಲರಿಗೂ ಬರುತ್ತೆ ನಮ್ಮ ರೆಮಿಡೀಸು, ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಯಾರ್ಯಾರು ಪಿಗ್ಮೆಂಟೇಷನ್ ಇದೆ, ಯಾರ್ಯಾರು ಡಲ್ ಸ್ಕಿನ್ನು, ಯಾರ್ಯಾರು ಸ್ಕಿನ್ ಬ್ರೈಟ್ನಿಂಗ್ ಬೇಕು, ವೈಟ್ನಿಂಗ್ ಬೇಕು, ಏನಂತೀವಿ ಕಪ್ಪಗಿದ್ದೀವಿ ನಾವು ಅನ್ನೋರಿಗೆಲ್ಲ ಹೇಳಿ ಮಾಡಿಸೋಂಥ ಪೌಡರ್. ಅದಕ್ಕೆ ಹೇಳಿದ್ದು ವರ್ಲ್ಡ್ ನಂಬರ್ 1 ಫೇಸ್ ಪ್ಯಾಕ್ ಅಂತ. ಯಾಕೆ ಅಂತ ನೀವೇ ನೋಡ್ತೀರಾ, ಆ ಪೌಡರ್ ಏನೇನು ಮಿಕ್ಸ್ ಮಾಡಿದೆ ನೀವು ನೋಡಿದ್ರೆ ನೀವೇ ಹೇಳ್ಬಿಡ್ತೀರಾ ಹೌದು ಹೇಮಾ ನೀ ಹೇಳಿದ್ದು ಕರೆಕ್ಟು ಅಂತ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ, ಇನ್ನು ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಎಲ್ಲ ಇಲ್ಲಿ ಒಂದೇ ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ. ಈಗಾಗಲೇ ನಾನು ಬೇವಿನ ಎಲೆನ ತಂದು ತೊಳೆದು ಒಣಗಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆಲ್ಲ ಗಂದಿಗೆ ಅಂಗಡಿಲಿ ಅವೈಲಬಲ್ ಇದೆ. ಫಸ್ಟು ಬೇವಿನ ಪುಡಿ ಹಾಕಿದ್ದೀನಿ, ಅದು ಎಡಿಟ್ ಆಗೋಗಿದೆ. ಇಲ್ಲಿ ನಾನು ಬೀಟ್ರೂಟ್ ಹಣ್ಣಿನ ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಬೇಕಿದ್ದರೆ, ಇಲ್ಲ ನಿಮಗೆ ಅಂಗಡಿಯಲ್ಲೇ ಸಿಗುತ್ತೆ ಅದು. ಇಲ್ಲಿ ಬೇವಿನ ಎಲೆಯ ಪುಡಿ, ಬೀಟ್ರೂಟ್ ಪುಡಿ, ಮತ್ತು 1 ಚಮಚದಷ್ಟು ಮುಲ್ತಾನಿ ಪೌಡ್ರಲ್ಲ, ಮುಲ್ತಾನಿ ಮಿಟ್ಟಿ ಆಯಿತಾ. ಈಗಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಲಾಸ್ಟ್ ವೀಡಿಯೋಲಿ ನಾನು ಕೊಟ್ಟಿದ್ದೀನಿ. ಅದು ಸಮುದ್ರದ ತೀರದಲ್ಲಿ ಸಿಗೋ ಒಂದು ಮಣ್ಣಿನ ಫಾರ್ಮ್ ಅದು ಆಯಿತಾ, ಒಂದು ಸಾಫ್ಟ್ ರಾಕ್ ಅದು ಆಯಿತಾ. ಇಲ್ಲಿ ಬೇವಿನ ಎಲೆ ಪುಡಿ, ಬೀಟ್ರೂಟ್ ಪುಡಿ, ಮುಲ್ತಾನಿ ಮಿಟ್ಟಿ ಪುಡಿ 3 ಒಂದೇ ಪ್ರಮಾಣ. ನಾನೇನು ವೀಡಿಯೋಲಿ ಹೇಳ್ತಾ ಹೋಗ್ತೀನಿ ಏನಕ್ಕೆ ಇದೆಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಆಯಿತಾ. ನೆಕ್ಸ್ಟು ಆರೆಂಜ್ ಪೀಲ್ ಪೌಡರ್ ಆಯಿತಾ. ಆರೆಂಜ್ ಹಣ್ಣು ತಂದು ಸಿಪ್ಪೆನ ತೊಳೆದು ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ. ಆಲ್ಟರ್ನೇಟಿವ್ ಬೈ ಮಾಡಿ ಅಂಗಡೀಲಿ, ಗಂದಿಗೆ ಅಂಗಡೀಲಿ ಅವೈಲಬಲ್ ಇದೆ, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಅವೈಲಬಲ್ ಇದೆ. ನಾನೆಲ್ಲ ಗಂದಿಗೆ ಅಂಗಡೀಲಿ ತಂದಿಟ್ಕೋತೀನಿ ಆಯಿತಾ. ಸೊ ಇಲ್ಲಿ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಮುಲ್ತಾನಿ ಮಿಟ್ಟಿ, ಬೀಟ್ರೂಟ್ ಪೌಡರ್, ಮತ್ತು ನಾನು ತೊಗೊಂಡಿರೋ ಆರೆಂಜ್ ಪೀಲ್ ಪೌಡರ್, ಮತ್ತು ಬೇವಿನ ಎಲೆಯ ಪುಡಿ, ಅಕ್ಕಿ ಹಿಟ್ಟು ನೈಸಾಗಿರಬೇಕು. ಅಂಗಡೀಲಿ ತಂದರೆ ನಿಮಗೆ ತರಿಯಾಗಿರುತ್ತೆ. ಮನೇಲೇ ಅಕ್ಕಿನ ತೊಳೆದು ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ. ಎಲ್ಲ ಒಂದೇ ಮೆಜರ್ಮೆಂಟ್. ಫೈನ್. ಇಲ್ಲಿ ನಾನು ಶ್ರೀಗಂಧ ಉಪಯೋಗಿಸ್ತಾ ಇದ್ದೀನಿ, ಶ್ರೀಗಂಧ. ಸೊ ಇದು ಅಷ್ಟೇ, ನಾನು ಸುಮಾರು ವೀಡಿಯೋಲಿ ಹೇಳಿದ್ದೀನಿ, 10 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ಕ್ವಾಂಟಿಟಿಗಿನ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಇವಾಗ ಮುಲತಿ ಪೌಡ್ರ್ ಹಾಕ್ಕೊಂಡು ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ, ಸ್ಕಿನ್ ಗ್ಲೋ ಆಗ್ತಿದೆ, ತಗೊಳ್ಳೋರೇ ತಗೋತಿದ್ದಾರೆ ನಮ್ಮ ಸೋಪ್ನ. ಅಂದರೆ ಅಲ್ಲಿ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿ ಇದೆ ಆಯಿತಾ. ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾದ್ರೆ ನಾವು. ಸೊ ಅಕ್ಕಿ ಹಿಟ್ಟು, ಮುಲ್ತಾನಿ ಮಿಟ್ಟಿ, ಬೀಟ್ರೂಟ್ ಪೌಡ್ರು, ಬೇವಿನ ಎಲೆ ಪುಡಿ, ಮತ್ತು ಆರೆಂಜ್ ಪೀಲ್ ಪೌಡ್ರು, ಶ್ರೀಗಂಧ. ಡನ್. ಇಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟೂ ಒಂದೇ ಪ್ರಮಾಣದಲ್ಲಿ ತೊಗೊಂಡು ನೀವು ಮನೇಲಿ ಮಾಡ್ಕೊಂಡಂಗೆ ಎಲ್ಲ ತೊಳೆದು ಒಣಗಿಸ್ಕೊಳ್ಳಿ ಆಯಿತಾ. ಮತ್ತೆ ರಿಪೀಟ್, ಅದು ಮುಲ್ತಾನಿ ಮಿಟ್ಟಿ, ಮುಲತಿ ಅಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಪ್ಲಾಸ್ಟಿಕಲ್ಲಿ ಇದನ್ನು ಇಡಬಾರ್ದು, ಸ್ಟೀಲಲ್ಲಿ ಇದನ್ನು ಇಡಬಾರ್ದು, ಒಂದು ಗಾಜಿನ ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು.
ವರ್ಷಾನುಗಟ್ಲೆ ಇದು ಸ್ಟೋರ್ ಅಂದರೆ ಹುಳ ಏನೂ ಬರಲ್ಲ, ಸ್ಟೋರ್ ಮಾಡ್ಕೋಬೋದು. ಯಾಕೆ ಅಂದರೆ ಇದರಲ್ಲಿ ಬೇವಿನ ಎಲೆಯ ಪುಡಿ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೆ ಇದು ಹುಳ ಬರೋದು ಕೆಟ್ಟೋಗೋದು ಏನೂ ಆಗಲ್ಲ. ಬಟ್ ಏನಂತೀವಿ ಇಂಪಾರ್ಟೆಂಟ್ ನೋಟ್ ಏನು ಅಂದರೆ ನೀವು ಒದ್ದೇ ಸ್ಪೂನ್ ಹಾಕಬಾರ್ದು. ಒದ್ದೇ ಸ್ಪೂನ್ ಹಾಕಿದ್ರೆ ಯಾವುದು ಪ್ರಾಡಕ್ಟು ಇರೋಲ್ಲ, ಆಯಿತಾ. ಸೊ ಇದನ್ನೊಂದು ಗಾಜಿನ ಬಾಟ್ಲಲ್ಲಿ ನಾನು ಸ್ಟೋರ್ ಮಾಡಿ ಇದನ್ನು ಪ್ರತಿದಿನ ಯೂಸ್ ಮಾಡ್ಬೋದು. ಒಂದೇ ಅಪ್ಲಿಕೇಶನಲ್ಲಿ ಮಿರಾಕಲ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಬಟ್ ನಿಮಗೆ ಡ್ರೈ ಸ್ಕಿನ್ ಆದರೆ ಅಲೋವೆರಾ ಜೆಲ್ ಯೂಸ್ ಮಾಡಿ. ನಿಮ್ಮದು ಸೆನ್ಸಿಟಿವ್ ಆದರೆ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಮಾಡಬೇಕಾಗತ್ತೆ, ಓಕೆನಾ. ಸೊ ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮಿಕ್ಕಿದ್ದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸಿಹಿ ಮೊಸರು, ಒಂದಿನದ ಮೊಸರು, ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಫೈನ್, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡೋಣ. ನೈಸಾಗಿರಬೇಕು ಪೇಸ್ಟು. ಎಲ್ಲೂ ನೋಡಿ ಅಂಗಡಿಯಿಂದ ಏನಾದ್ರು ಪ್ರಾಡಕ್ಟ್ ಬಂದಾಗ ಒಂದು ಸಲ ಜಡಿ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಪೌಡರ್ಸ್ನ. ಆನ್ ಎ ಸೇಫರ್ ಸೈಡ್, ಆಯಿತಾ. ಅಕ್ಕಿ ಹಿಟ್ಟು ತಂದಿರ್ಬೋದು, ಅದು ಹುಳ ಬಿದ್ದಿರ್ಬೋದು, ಗಂಟಿರ್ಬೋದು. ಸೊ ಇದನ್ನು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ. ಇದು ಪ್ರತಿದಿನ ಅಪ್ಲೈ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್. ಇದು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಮಾಡ್ಬೋದು ಅಂತ ಹೇಳಿದೆ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ಬೀಟ್ರೂಟು ಸ್ಕಿನ್ನ ಏನಂತೀವಿ ಕೆಂಪಗೆ ಮಾಡುತ್ತೆ, ಪಳಪಳ ಅಂತ ಹೊಳೆಯುತ್ತೆ. ಸೊ ಒಂದು ಆಲ್ಟರ್ನೇಟಿವ್ ಹೇಳ, ದಿನ ಬೀಟ್ರೂಟ್ ಜ್ಯೂಸ್ ಕುಡೀರಿ, ಒಳ್ಳೆಯದು. ಸೊ ಏನೇ ಮಾಡೋಕ್ಕೆ ಮುಂಚೆ ಇಂಟೇಕ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಒಂದು ಸಲ ಕನ್ಸಲ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಾನು ಏನು ಹಾಕಿದ್ದೀನಿ, ಶ್ರೀಗಂಧದ ಬಗ್ಗೆ ಹೇಳಬೇಕಾ. ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತು, ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ ನೋಡೋರಿಗೆ ಅವ್ರಿಗೆ ಗೊತ್ತು ಶ್ರೀಗಂಧ ಏನು ಮಾಡುತ್ತೆ ಅಂತ. ಸೊ ಎಲ್ಲ ಒರಿಜಿನಲ್ ತೊಗೊಳ್ಳಿ. ನಾನು ಹೇಳ್ದಂಗೆ 10 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಮುಖ್ಯ, ಓಕೆ. ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ. 100 ರೂಪಾಯಿದೇ ತಂದು ಹಾಕ್ಕೊಳ್ಳಿ, ಯಾಕಂದರೆ ಮುಖಕ್ಕೆ ಹಾಕೋದು ಹೆಚ್ಚು ಕಮ್ಮಿ ಆಗಬಾರ್ದು. ಶ್ರೀಗಂಧ ಮುಖನ ಹೊಳಪನ್ನ ಹೆಚ್ಚಿಸುತ್ತೆ, ಆಯಿತಾ. ನೆಕ್ಸ್ಟ್ ನಾನು ಹಾಕಿದ್ದು ಅಕ್ಕಿ ಹಿಟ್ಟು ಸ್ಕಿನ್ನ ಬ್ಲೀಚ್ ಮಾಡುತ್ತೆ, ಆಯಿತಾ. ನಾನು ಪಿಂಪಲ್ಸ್ಗೆ ಅಂದೆ, ಅದಕ್ಕೆ ಬೇವಿನ ಸೊಪ್ಪಿನ ಪುಡಿ ಹಾಕಿದ್ದೀನಿ. ಮುಖನ ಬ್ರೈಟನ್ ಮಾಡುತ್ತೆ ಆರೆಂಜ್ ಪೀಲ್ ಪೌಡರು ಅಲ್ವಾ. ಸೊ ಅದಕ್ಕೆ ನಾನು ಹಾಕಿದ್ದು ಬೀಟ್ರೂಟು. ಪ್ರತಿಯೊಂದು ಏನಂತೀವಿ ರಾಮಬಾಣ ಅಂತಲೇ ಹೇಳ್ಬೋದು ಇದಕ್ಕೆ ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಸನ್ನು, ಓಕೆ. ಸೊ ಇದನ್ನು ಮೊಸರಲ್ಲೇ ಕಲಿಸ್ಬೇಕು. ಆ ಪೌಡ್ರನ್ನ ನೀವು 1 ವರ್ಷ ಬಿಟ್ಟರು ಏನೋ ನೋಡಿ ಎಷ್ಟು ನೈಸಾಗಿದೆ ಅಂತ, ಓಕೆ. ಇದೆಲ್ಲ ರಾ ಫಾರ್ಮಲ್ಲಿ ತಂದು ಬೇಕಾದ್ರೆ ಮಿಷಿನ್ಗೆ ಹಾಕಿಸಿ ಇದು ಪ್ರತಿದಿನ ನೀವು ಹಚ್ಕೊಳ್ಬೋದು. ಬಟ್ ನಿಮ್ಮದೇನೋ ಡ್ರೈ ಸ್ಕಿನ್ ಇತ್ತು ಅಂದರೆ ನೋಡ್ಕೊಳ್ಳಿ, ಸ್ವಲ್ಪ ಸ್ಕಿನ್ನು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದರಲ್ಲಿ ಆರೆಂಜ್ ಪೀಲ್ ಪೌಡ್ರ್ ಎಲ್ಲ ಇದೆ, ಆಯಿತಾ. ಇದನ್ನು ಮೊಸರು, ಒಂದಿನೊಂದು ಮೊಸರು, ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು. ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಓಕೆ. ಅವ್ರು ಯಾರೋ ನನ್ನ ಮೊನ್ನೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೇಳಿದ್ದಾರೆ. ಅಂದರೆ ನಾನು ಇಮಿಡಿಯೇಟಾಗಿ 1 ವಾರ ಇಟ್ಕೊಳ್ಬೋದು ಅದನ್ನು ರೆಮಿಡಿನ. ನಾನು ಹೊರಗಡೆ ಇಡಬೇಡಿ, ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಹೊರಗಡೆ ಇಟ್ಬೇಡಿ ಅಂತ ನನ್ನ ಮಾತಿನ ಅರ್ಥ, ಓಕೆನಾ. ಅವ್ರ ಕಮೆಂಟಿಗೆ ಉತ್ತರ ಕೊಟ್ಟಿದ್ದೀನಿ. ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಹೊರಗಡೆ ಇಡಬೇಡಿ, ಫ್ರಿಜ್ಜಲ್ಲಿ ಇಡಿ. ಸೊ ಈ ಪೌಡ್ರನ್ನ ನೀವು ಆರಾಮಕ್ಕೆ ಹೊರಗಡೆ ಇಡ್ಬೋದು, ಏನೂ ಆಗಲ್ಲ. ಈಗ ನೀಟಾಗಿ ನಾನು ಹಣೆಗೆ ಅಪ್ಲೈ ಮಾಡಿಲ್ಲ, ಆಯಿತಾ. ನಾನೇ ಲೈವ್ ಎಕ್ಸಾಂಪಲ್. ನನ್ನ ಸ್ಕಿನ್ ಟೋನ್ ನೋಡ್ಕೊಂಬನ್ನಿ 1 ವರ್ಷಕ್ಕೆ ಮುಂಚೆ. ನನಗೆ ಅದು ಹೇಳ್ಕೊಡೋದ್ರಲ್ಲಿ ನನಗೇನು ಇದಿಲ್ಲ, ಯಾಕಂದರೆ ನನ್ನ ಸ್ಕಿನ್ ಟೋನ್ ಇದ್ದಿದೆ, ಅದು ಎಲ್ಲೂ ಇಲ್ಲ ಕಪ್ಪುಗಿರೋರು ಕಪ್ಪುಗೆ ಇರಬೇಕು ಅಂತ. ನಾವು ಮಾಡೋ ಹೋಮ್ ರೆಮಿಡೀಸಲ್ಲಿ, ಆಯಿತಾ, ಕೆಮಿಕಲ್ ಹಾಕಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು, ಓಕೆ. ಇದು ಮಕ್ಳಿಗೂ ಹಾಕ್ಬೋದು, ಹೈಸ್ಕೂಲ್ ಮಕ್ಳಿಗೂ ಹಾಕ್ಬೋದು. ಪಿಂಪಲ್ಸ್ ಎಲ್ಲ ಇತ್ತು ಅಂದರೆ ಕ್ವಾಂಟಿಟಿ ಆಫ್ ಬೇವಿನ ಎಲೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ, ಆಯಿತಾ. ಬಟ್ ಅವ್ರಿಗೆ ಯೂಸ್ ಮಾಡೋಕ್ಕೆ ಮುಂಚೆ, ಯಾರಿಗೆ ಯೂಸ್ ಮಾಡೋಕ್ಕೆ ಮುಂಚೆ ಪ್ಯಾಚ್ ಯೂಸ್ ಮಾಡಿ, ಓಕೆ. ಸ್ವಲ್ಪ ಹಣೆಗೂ ಹಾಕೊಂಡ್ಬಿಡ್ತೀನಿ, ಈ ಕಡೆ ಓಕೆ. ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕೇಳಿಸಿದೆ, ಓಕೆ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನೋಡಿ. ನಂದು ಡಾರ್ಕ್ ಸ್ಕಿನ್ನೇ, ರೆಮಿಡೀಸ್ ಮಾಡಿ ಅದು ನಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ನೋಡಿ ಮಾಡಬೇಕು. ಹೋಪ್ಸ್ ಲೂಸ್ ಮಾಡ್ಕೋಬೇಡಿ, ಆಯಿತಾ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಬಟ್ ನಾನು ಹೇಳೋದೇನು ಗೊತ್ತಾ, ಕೆಮಿಕಲ್ ಮುಖಾಂತರ ಹೋಗಬೇಡಿ ಅಂತ ಅಷ್ಟೇ. ಗೋ ಫಾರ್ ಆಯುರ್ವೇದ, ಓಕೆ. ಸೊ ಇದೊಂದು 8 ನಿಮಿಷ ಆದ್ಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಫ್ರೆಂಡ್ಸ್ 8 ಮಿನಿಟ್ಸ್ ಇದ್ದೆ ನಾನು. ಸೊ ಆದಷ್ಟು ಸ್ಕಿನ್ನು ಡ್ರೈ ಆಗದಿರಂಗೆ ನೋಡ್ಕೊಳ್ಳಿ. ಡ್ರೈ ಆದರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್.
ನನಗಾಗಿದೆ ಅಂದರೆ ನಿಮ್ಗೆ ಡೆಫಿನೆಟಾಗಿ ಆಗುತ್ತೆ. ಅಂಥ ಅದ್ಭುತವಾದ ಪವರ್ಫುಲ್ ಪೌಡರ್ಸ್ ನಾನು ಯೂಸ್ ಮಾಡಿದ್ದು. ಶ್ರೀಗಂಧ ಆಗಿರ್ಬೋದು, ಬೇವಿನ ಎಲೆ ಆಗಿರ್ಬೋದು, ಬೇವಿನ ಎಲೆಯ ಪುಡಿ ಅಂತ, ಆರೆಂಜ್ ಪೀಲ್ ಪೌಡ್ರು, ಅಕ್ಕಿ ಹಿಟ್ಟು, ಮುಲ್ತಾನಿ ಮಿಟ್ಟಿ, ಶ್ರೀಗಂಧದ ಪುಡಿ. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದಾಗ, ಮೊಸರಲ್ಲಿ ಸ್ಕಿನ್ ಬ್ಲೀಚಿಂಗ್ ಇದೆ, ಗುಡ್ ಬ್ಯಾಕ್ಟೀರಿಯಾ, ಒಂದಿನದ ಮೊಸರು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ. ಮೊಸರು ಸ್ಕಿನ್ನ ಬ್ಲೀಚ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನ ತೆಗೆಯುತ್ತೆ, ಪಿಂಪಲ್ ಮಾರ್ಕ್ಸ್ನ ತೆಗೆಯುತ್ತೆ. ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಪಿಂಪಲ್ ಮಾರ್ಕ್ಸ್ ಉಳಿದುಬಿಟ್ಟಿದೆ, ಏನು ಮಾಡೋದು ಅಂತಾರೆ. ನೋಡಿ, ಪಿಂಪಲ್ ಇದ್ದರೆ ಬೇವಿನ ಎಲೆಯ ಪುಡಿ ಹಾಕಿ ಪಿಂಪಲ್ ಮಾರ್ಕ್ಸ್ಗೆ ಮೊಸರು ಮತ್ತು ಇವತ್ತಿನ ರೆಮಿಡಿ ಹಾಕ್ಕೊಳ್ಳಿ, ಅದು ಪರ್ಫೆಕ್ಟ್ ಆಗಿರುತ್ತೆ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆ ಹತ್ರ ಸೌಂಡ್ ಇದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿ. ಸೊ ಈ ಅದ್ಭುತವಾದ ಪೌಡರ್ನ ಮಾಡಿಟ್ಕೊಳ್ಳಿ. ಇದು ಏನು ಜಾಸ್ತಿ ಖರ್ಚಿಲ್ಲ, ಒಂದು 100 ರೂಪಾಯಿ ನಿಮಗೆ ಎಲ್ಲ ಪೌಡರ್ಸ್ ರೆಡಿಮೇಡ್ ಸಿಕ್ಬಿಡುತ್ತೆ. ಸೊ 3 ರಿಂದ 4 ತಿಂಗಳು ಉಪಯೋಗಿಸ್ಕೋಬೋದು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸುಮಾರು ಜನ ಹೇಳಿದ್ನಲ್ಲ, ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ, ಡಲ್ ಸ್ಕಿನ್ ಇರೋ ಹೋಗುತ್ತೆ, ಸ್ಕಿನ್ನು ಕಪ್ಪುಗಿದೆ ಅದಕ್ಕೂ ರಾಮಬಾಣ. ಸೊ ಆಲ್ ಇನ್ ಒನ್ ಪೌಡರ್ ಅಂತಲೇ ಹೇಳ್ಬೋದು. ವರ್ಲ್ಡ್ಸ್ ಬೆಸ್ಟ್ ಫೇಸ್ ಪ್ಯಾಕ್. ಏನಿಲ್ಲ, ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಮೊಸರು ಮಿಕ್ಸ್ ಮಾಡಿ ಹಚ್ಕೊಳ್ಳೋದಷ್ಟೇ. ಸೊ ನೋಡಿ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಅದ್ಭುತವಾದ ಮ್ಯಾಜಿಕಲ್ ಪೌಡ್ರನ್ನ ಹೇಳ್ದಂಗೆ 100 ರೂಪಾಯಿ ಅಷ್ಟೇ ನಿಮ್ಮ ಇನ್ವೆಸ್ಟ್ಮೆಂಟ್ ಈ ಪೌಡ್ರಿಗೆ. ಅಂದರೆ ಇಂಥ ಗ್ಲೋ ಸಿಗುತ್ತೆ. ಅದೇ ನೀವು ಫೇಶಿಯಲೆಲ್ಲ ಮಾಡ್ಕೊಂಬಂದರೆ 4 ದಿನ 3 ದಿನ ಅಷ್ಟೇ ಈ ಗ್ಲೋ. ಸೊ ಇದು ಪರ್ಮನೆಂಟ್ ಗ್ಲೋ ಬೇಕು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್, ಪಿಗ್ಮೆಂಟೇಷನ್, ಡಲ್ ಸ್ಕಿನ್ ಎಲ್ಲನೂ A to Z ಇದರಿಂದ ವಾಸಿ ಆಗುತ್ತೆ ಅಂತ ಹೇಳ್ತಾ, ಪುಟ್ಟ ಮಕ್ಕಳಿಂದ ಅಂದರೆ ಮಿಡಲ್ ಸ್ಕೂಲ್, ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಯೂಸ್ ಮಾಡ್ಬೋದು, ಯಾವಾಗ ವಿತ್ ಪ್ಯಾಚ್ ಟೆಸ್ಟ್ ಇದು ನಿಮ್ಗಾದರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಇದನ್ನು ಯೂಸ್ ಮಾಡಬೇಕಾದ್ರೆ ಗಾಜಿನ ಬಾಟ್ಲಲ್ಲಿ ಮಾತ್ರ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ಕು ಸ್ಟೀಲಲ್ಲಿ ಯೂಸ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಾ, ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಗೊತ್ತಿದೆಯಲ್ಲ, ವಾಟ್ಸಪ್ ನಂಬರ್ ಇದೆ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಇದೆ ಅಂತ ಹೇಳ್ತಾ ಹೋಗ್ಬರಲ್ಲ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಎಲ್ಲರಿಗೂ ಯೂಸ್ ಆಗುತ್ತೆ, ವರ್ಕಿಂಗ್ ಲೇಡೀಸಿಂದ ಹಿಡಿದು ನಮ್ಗೆ ಟೈಮ್ ಇಲ್ಲಪ್ಪ ಅನ್ನೋರ್ಗೂ ಹೇಳಿ ಮಾಡಿಸಿರೋಂಥ ಫೇಸ್ ಪ್ಯಾಕು. ಯಾಕೆಂದರೆ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕ್ತಿರೋ, ಹೇಮ ಒಂದು ಫೇಸ್ ಪ್ಯಾಕ್ ಹೇಳಿ ಅದು ಅಪ್ಲೈ ಮಾಡಿ ಈಸಿಯಾಗಿ ನಮಗೆ ಹೋಗಂಗಿರಬೇಕು ಆಫೀಸ್ಗೆ ಅಂತ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳಿ. ಡೆಫಿನೆಟಾಗಿ 1000% ರಿಸಲ್ಟ್. ಪ್ರತಿಯೊಂದು ರೆಮಿಡಿ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಪಾಸ್ ಆಗಬೇಕು ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.